ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ನನ್ನ ಬಾಳಿನಲ್ಲಿ ಬಂದಂಥ ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೂ ಹಾಗೂ ಶಾಲಾವಸ್ಥೆಯಲ್ಲಿ ನನಗೆ ಅಕ್ಷರ ಕಲಿಸಿದಂಥ ಎಲ್ಲ ಗುರುಗಳಿಗೂ ಶುಭಾಶಯಗಳನ್ನ ಕೋರ್ತೇನೆ. ವಿಶೇಷವಾಗಿ ಇವತ್ತು ನಾನು ಒಬ್ಬರಿಗೆ ನನ್ನ ನುಡಿ ನಮನಗಳನ್ನ ಸಲ್ಲಿಸಲೇಬೇಕು. ಕಾರಣ ಇಷ್ಟೇ, ಬಾಲ್ಯದಲ್ಲಿ ಅಕ್ಷರಾಭ್ಯಾಸದಿಂದ ಹಿಡಿದು ಪ್ರೌಢಾವಸ್ಥೆಯವರೆಗೂ ಶಿಕ್ಷಕರು ಶಿಕ್ಷಣ ನೀಡ್ತಾರೆ. ತಂದೆ ತಾಯಿಗಳೇ ನಮ್ಮ ಮೊದಲು ಶಿಕ್ಷಕರಾಗಿರ್ತಾರೆ, ಅದು ಎಲ್ರಿಗೂ ಗೊತ್ತು. ಅದಾದಮೇಲೆ ನಮ್ಮದು ಮದುವೆ ಜೀವನ ಅನ್ನೋದು ಒಂದು ಬರುತ್ತೆ. ಅದರಲ್ಲಿ ಸಿಕ್ಕಂಥ ನಮ್ಮ ಪತಿದೇವರಿಂದ ಪ್ರತಿದಿನವೂ ಒಂದಲ್ಲ ಒಂದು ರೀತಿ ಪಾಠನ ಕಲಿತಾನೇ ಇರ್ತೀನಿ. ಎಷ್ಟು ತಪ್ಪುಗಳು ಮಾಡಿದ್ರೂ ತಲೆ ಮೇಲೆ ಕುಟ್ಟಿ ಕುಟ್ಟಿ ಪಾಠಗಳನ್ನ ಕಲಿಸ್ತಾನೆ ಇರುತ್ತೆ. ಅಡುಗೆ ಮಾಡೋ ವಿಷಯದಿಂದ ಹಿಡಿದು ನನಗೆ ಪಾಠಗಳನ್ನ ಹೇಳ್ಕೊಟ್ಟಂಥ ನನ್ನ ಶಿವಗೆ ಇವತ್ತು ನಾನು ನನ್ನ ನುಡಿ ನಮನ ಸಲ್ಲಿಸಲೇಬೇಕು. ಯಾಕೆಂದರೆ ಮಾತಾಡಬೇಕು, ಬದುಕಿರೋವಾಗಲೇ ಮಾತಾಡಬೇಕು, ಬದುಕಿರೋವಾಗಲೇ ನಮ್ಮ ಜೀವನನ ಜೀವಿಸಿಬಿಡಬೇಕು. ಪ್ರತಿಯೊಂದು ದಿನವೂ ಕ್ಷಣವೂ ಸಂತೋಷವಾಗಿ ಅನುಭವಿಸಬೇಕು ಅನ್ನೋ ಮನೋಭಾವ ಇರೋ ನಾನು ಇವತ್ತು ನನ್ನ ಶಿವಗೆ ಮನಸ್ಸು ಬಿಚ್ಚಿ ಕೃತಜ್ಞತೆಯನ್ನು ಹೇಳಲೇಬೇಕು. ಏನಕ್ಕೆ ಇವತ್ತು ಈ ಥರ ಹೇಳ್ತಾ ಇದ್ದೀನಿ ಅಂದರೆ, 25 ವರ್ಷಗಳಿಂದ ನನ್ನ ಈ ಹಿಡಿದ ಕೈನ ಭದ್ರವಾಗಿ ಜೋಪಾನವಾಗಿ ಎಲ್ಲ ಏಳು ಬೀಳುಗಳಲ್ಲೂ ಎಲ್ಲೂ ಬಿಡದಿರ ನನ್ನ ಗಟ್ಟಿಯಾಗಿ ಹಿಡ್ದಿರುವ ನನ್ನ ನಲ್ಲನಿಗೆ ನನ್ನ ನುಡಿ ನಮನ. ನನ್ನ ಪ್ರತಿ ಹೆಜ್ಜೆಯಲ್ಲೂ ನೀ ಕಲಿಸಿದ ಪಾಠದ ಅರಿವು ನನಗಿದೆ ಶಿವು. ಮತ್ತು ನಾನು ಮಾತಾಡೋದನ್ನ ಕಲ್ತಿರ್ಬೋದು, ಆದರೆ ಆ ಮಾತುಗಳನ್ನ ಎಲ್ಲಿ ಹೇಗೆ ಮಾತಾಡಬೇಕು ಅಂತ ನೀನು ಕಲಿಸಿದೀಯ. ನಡೆಯೋದನ್ನು ನನ್ನ ತಂದೆ ತಾಯಿ ಕಲಿಸಿರ್ಬೋದು, ಆದರೆ ನಾ ಒಂದೊಂದು ಹೆಜ್ಜೆನಲ್ಲೂ ದೃಢತೆನ ನೀನು ಹೇಳ್ಕೊಟ್ಟಿದ್ದೀಯ. ನಾನು ಕಣ್ಣೀರಿಟ್ಟಾಗ ಸ್ವಂತ ಬಂಧು ಬಳಗ ಗೆಳೆಯರಿಂದ ನೊಂದಾಗ ನನಗೆ ಪ್ರತಿಯೊಂದೂ ಗದರ್ದಿರ, ಜೋರಾಗಿ ಕಿರ್ಚಿದಿರ, ಸಮಾಧಾನವಾಗಿ ಸಾಂತ್ವನದ ನೀ ಹೇಳ್ಕೊಟ್ಟಿದ್ದೀಯ. ಅದೇ ನಾನು ಹುಷಾರಿಲ್ದಿರ ಮಲಗಿರೋವಾಗೂ ನನಗೆ ಏನು ಬೇಕು, ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ಪ್ರತಿಯೊಂದು ನೀನು ಗೊತ್ತಿಲ್ಲ ಅಂದ್ರೂ ನೀನು ಕಲಿತು ನನಗೆ ಅದನ್ನು ಹೇಳ್ಕೊಟ್ಟಿದ್ದೀಯಾ, ಮಾಡಿಕೊಟ್ಟಿದ್ದೀಯಾ. ನಾನು ಇವತ್ತು ಇಷ್ಟು ಖುಷಿಯಾಗಿ, ಇಷ್ಟು ಆರೋಗ್ಯವಾಗಿ, ಇಷ್ಟು ಸದೃಢವಾಗಿದ್ದೀನಿ ಅಂದರೆ ಅದು ಎಲ್ಲನೂ ನಿನ್ನ ಆರೈಕೆನೇ. ನಾನು ಯಾರಿಗಾದರೂ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿದ್ದೀನಿ ಅಂದರೆ ಅದು ನೀನು ಕೊಟ್ಟಿರೋ ಧೈರ್ಯ. ನಾನು ಸೋತು ನಿಂತಾಗ ನನ್ನ ಭುಜದ ಮೇಲೆ ಸುಭದ್ರವಾಗಿರುವ ಕೈಗಳು ತೂಕ ಬಿದ್ದಾಗ ನನಗೆ ಅನಿಸುತ್ತೆ, ನನ್ನ ಹಿಂದೆ ಶಿವು ನೀನಿದೆಯಾ ಅಂಥೇಳಿ. ಶಿವ ಅಂತ ನಿನಗೆ ಹೆಂಗೆ ನಿಮ್ಮ ತಂದೆ ತಾಯಿ ಹೆಸರಿಟ್ರೋ ಗೊತ್ತಿಲ್ಲ, ಆ ಶಿವ ಅನ್ನೋವಾಗಲೇ ಒಂದು ಭರವಸೆ ನನ್ನ ಮನಸ್ಸೊಳಗಡೆ ಮೂಡುತ್ತೆ ನನಗೆ. ಹಾಗಾಗಿ ನಾನು ಈ ಕೃತಜ್ಞತೆನ ನಿನಗೆ ಹೇಳಲೇಬೇಕು. ಮನೆಗೆ ಬಂದಮೇಲೂ ಹೇಳ್ಬೋದಿತ್ತು, ಬಟ್ ಆದರೆ ನಾನು ಅಂದ್ಕೊಂಡಂಗೆಲ್ಲ ನಿನ್ನ ಮುಖ ನೋಡುವಾಗ ನನಗೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇವತ್ತು ನಾನು ಏನೇ ಆಗಲಿ ನಿನಗೆ ನಾನು ಈ ನನ್ನ ನುಡಿ ನಮನನ ಸಲ್ಲಿಸಲೇಬೇಕು. ನನಗೆ ಹುಷಾರಿಲ್ದಿರ ಹೋಗೋ ತಾಯಿ ಥರ, ನಾನು ಸಿಕ್ಕಾದಾಗ ನನಗೆ ಡಾಕ್ಟ್ರ್ ಥರ ಪ್ರತಿ ಒಂದೊಂದು ಹೆಜ್ಜೆನಲ್ಲೂ ನೀನು ನನಗೆ ಆಸರೆ ಆಗಿದೀಯ. ಇದನ್ನು ನಾನು ಯಾವ ಜನ್ಮದಲ್ಲಿ ಮಾಡಿದ ಒಳ್ಳೆ ಕರ್ಮಗಳೋ ಗೊತ್ತಿಲ್ಲ, ನೀನು ನನಗೆ ವರವಾಗಿ, ಗುರುವಾಗಿ ಪ್ರತಿದಿನ ಇನ್ನು ಮುಂದೆ ಇರೋ ಜೀವನದಲ್ಲೂ ನೀನು ನನಗೆ ತಿದ್ದಿ ತೀಡ್ತೀಯ. ಯಾಕಂದರೆ ನಾನು ಎಲ್ಲರನ್ನೂ ಕುರುಡುತನವಾಗಿ ನಂಬ್ತೀನಿ. ನಾನು ಎಲ್ಲರೂ ಒಂದೇ, ಇವತ್ತು ಕಷ್ಟ ಆ ಥರ ಮಾತಾಡ್ತಾರೆ, ಆಮೇಲೆ ಸರಿ ಹೋಗ್ತಾರೆ, ಇವತ್ತು ಸುಖ ನೆನೆಸ್ಕೊಳ್ಳಲ್ಲ, ನಾಳೆ ಬರ್ತಾರೆ ಅಂತ. ಆದರೆ ನೀನು ಪ್ರತಿಯೊಬ್ಬರನ್ನೂ ಅರ್ದು ಕುಡ್ದಿದ್ದೀಯ. ನೀನು ಹಸು ವೇಷದಲ್ಲಿ ಹಿಂದೆ ಇರೋ ಹಸಿದ ವ್ಯಾಘ್ರಗಳದ್ದು ಮುಖ ಪರಿಚಯ ಮಾಡಿಕೊಟ್ಟಿದ್ಯಾ. ಹಾಗಾಗಿ ನಾನು ಇಷ್ಟು ಹುಷಾರಾಗಿರಲಿಕ್ಕೆ ಕಾರಣ. ಅದು ಎಷ್ಟು ನಿನಗೆ ಥ್ಯಾಂಕ್ಸ್ ಹೇಳ್ರೆ ಅದು ಸಣ್ಣ ವಿಷಯ. ಅದನ್ನು ನಾನು ಯಾವ ಥರ ನಿನಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಆದರೆ ಎಷ್ಟೋ ದಿನದಿಂದ ನನ್ನ ಮನಸ್ಸಲ್ಲಿತ್ತು ನಿನಗೆ ಹೇಳಬೇಕು, ನಿನಗೆ ಕೃತಜ್ಞತೆ ಹೇಳಬೇಕು ಪ್ರತಿಯೊಂದು ವಿಷಯದಲ್ಲಿ ಅಂತ. ಅದನ್ನೆಲ್ಲ ಸೇರಿ ಈ ಒಂದು ಒಳ್ಳೆಯ ದಿನ ನಿನಗೆ ನಾನು ಈ ಕೃತಜ್ಞತೆ ಹೇಳ್ತಾ ಇದ್ದೀನಿ ಶಿವು. ಮತ್ತು ಇನ್ನೊಂದು ಏನು ಅಂತಂದರೆ, ಒಂದು ಸಣ್ಣ ಹಾಡು ನಿನಗೋಸ್ಕರ. ಒಲವಿನ ಗೆಳೆಯನೇ ನೀನೇ, ನನ್ನ ಬಲವು, ನನ್ನ ಛಲವು, ನನ್ನ ಒಲವು, ನನ್ನ ಗೆಲುವು,
ನನ್ನ ಶಿವು ಎಂದಿಗೂ ಒಲವಿನ ಗೆಳೆಯನೇ ನೀನೇ, ನನ್ನ ಜೀವ ನನ್ನ ದೈವ, ನನ್ನ ಜೀವ ನನ್ನ ದೈವ. ಥ್ಯಾಂಕ್ ಯು ಶಿವು.